ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಅಜಾಯ ನಮಃ. ಓಂ ಪೃಥಿವೀಂ ಪತ್ಯಮಾನಃ ಪಶುಷ್ಕವಿರಷಯಚ್ಛಾಯಮಾನಃ ಈಯುರರ್ಥಂ ನ ನ್ಯರ್ಥಂ ಪರುಷ್ಣೀಮಾಶುಶ್ಚನೇದಭಿಪಿತ್ವಂ ಜಗಾಮ. ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸ ಜಯಂತಿಯ ಈ ದಿನ ಮಹಾಭಾರತದ ಅನುಶಾಸನ ಪರ್ವದ 356ನೇಯ ಈ ಭಾಗವನ್ನು 98ನೇಯ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು ಅಜ ಅನ್ನುವ ಶಬ್ದ, ಅದರ ಶ್ರವಣದೊಂದಿಗೆ ಮತ್ತು ಅದರ ಭಾವಾರ್ಥವನ್ನು ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರದ ಶ್ರವಣದೊಂದಿಗೆ ಇವತ್ತು ನಾವು ಈ ಭಾಗವನ್ನು ಪ್ರಾರಂಭ ಮಾಡಬೇಕಾಗಿದೆ. ಅಜ ಎಂಬ ಶಬ್ದಕ್ಕೆ ಏನು ಅರ್ಥಗಳು ಅಂತನ್ನೋದನ್ನು ಮೊದಲು ನೋಡೋಣ. ಹುಟ್ಟು ಇಲ್ಲದವನು, ನಜಾಯತೆ ಇತಿ ಅಜಃ, ಅದು ತುಂಬಾ ಪ್ರಸಿದ್ಧವಾದಂತಹ ಅರ್ಥ. ಮತ್ತೆ ಅಜತಿ ಅಂದ್ರೆ ಎಲ್ಲರನ್ನು ದೂರ ಓಡಿಸ್ತಾನೆ, ಎಲ್ಲರಿಗೂ ಜ್ಞಾನ ಕೊಡ್ತಾನೆ, ಹೀಗೆ ಅನೇಕ ಅರ್ಥಗಳು ಆಗ್ತವೆ. ಅದಕ್ಕೆ ಜ್ಞಾನ ಕೊಡುವುದು ಅಂತನೂ ಅರ್ಥ ಇದೆ. ಜ್ಞಾನದಾಯಕನಾದಂತಹ ಭಗವಂತನ ವೇದವ್ಯಾಸಾದಿ ರೂಪಗಳನ್ನು ಅದು ವರ್ಣನೆ ಮಾಡ್ತದೆ. ಮತ್ತೆ ಯಾರು ಜ್ಞಾನಕ್ಕೆ ಅನರ್ಹರೋ, ಶ್ರದ್ಧಾಳುಗಳಲ್ಲವೋ ಅಂಥವರನ್ನು ದೂರ ಓಡಿಸುವಂಥವನು ಅನ್ನೋ ಅರ್ಥವನ್ನು ಕೂಡ ಆ ಅಜ ಎಂಬ ಶಬ್ದ ವರ್ಣಿಸ್ತದೆ. ಅದಲ್ಲದೆ ಅಂದ್ರೆ ಅಪ್ರಾಕೃತ, ಅಪ್ರಾಕೃತನಾಗಿದ್ದರೂ ಕೂಡ ಹುಟ್ಟುವಂಥವನು. ಅನ್ನುವುದು ಅಪ್ರಾಕೃತ ಅನ್ನುವುದರ ಸಂಕ್ಷಿಪ್ತ ರೂಪ. ತಾನು ಅಪ್ರಾಕೃತನಾಗಿದ್ದರೂ ಕೂಡ ಭಗವಂತ ಹುಟ್ಟುತ್ತಾನೆ. ಪ್ರಾದುರ್ಭವಿಸ್ತಾನೆ. ಮತ್ತು ಅಜ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನಲ್ಲಿ ನಿತ್ಯ ಸನ್ನಿಹಿತನಾಗಿದ್ದಾನೆ. ಇದಲ್ಲದೆ ಮುಂದೆ 204ನೇಯ ಮತ್ತೆ 523ನೇಯ ನಾಮದವಾಗಿಯೂ ಕೂಡ ಅಜ ಅನ್ನುವುದು ಮತ್ತೆ ಬರೋದಿದೆ. ಅದರ ಇನ್ನೂ ಹೆಚ್ಚಿನ ಅರ್ಥಗಳನ್ನು ಆಗ ನಾವು ನೋಡ್ತೇವೆ. ಅಜ ಎಂಬ ಶಬ್ದಕ್ಕೆ ಇವು ನಾವು ಈಗ ನೋಡಿದಂಥದ್ದು ಸಂಕ್ಷಿಪ್ತವಾದಂತಹ ಒಂದಿಷ್ಟು ವಿವರ. ಮುಂದೆ ಈ ಬೃಹತಿ ಮಂತ್ರಕ್ಕೆ, ಈಗ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರಕ್ಕೆ ಏನು ಅರ್ಥಗಳನ್ನ ಸಾಯಣಾಚಾರ್ಯರು, ರಘುನಾಥ ತೀರ್ಥರು, ಭಗವಂತಾಚಾರ್ಯರು ಮೊದಲಾದವರು ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಈ ಹಿಂದಿನ ಮಂತ್ರದಲ್ಲಿ ಸುದಾಸ ಎಂಬ ರಾಜ್ಯದ ಸುತ್ತಲೂ ಇದ್ದಂಥ ಪರುಷ್ಣಿ ಎಂಬ ನದಿಯನ್ನ ದೈತ್ಯರು, ಕೆಲವರು ದುಷ್ಟರು ಭಗ್ನ ಮಾಡಿದ್ದು, ಆದ್ರಿಂದ ರಾಜನಿಗಾದಂಥ ತೊಂದರೆ. ಆಗ ಭಗವಂತ ಅವರ ಇಂದ್ರ ಅಥವಾ ತದಂತರ್ಗತನಾದಂಥ ಭಗವಂತ ಎಲ್ಲರನ್ನೂ ಕೂಡ ಕಾಪಾಡಿದ್ದು, ಇದನ್ನೆಲ್ಲ ನಾವು ನೋಡಿದ್ದೇವೆ. ನದಿ ಕೂಲ ಭೇದಕ ಹನನ ಪ್ರಕಾರಮೇವ ವಿವರಣೋಕೆ, ರಘುನಾಥ ತೀರ್ಥರ ವ್ಯಾಖ್ಯಾನ. ನದಿಯ ಕೂಲವನ್ನೇನು ಕೆಲವರು ಭೇದಿಸಿದ್ರು, ಅಂಥ ದೈತ್ಯರ ನಾಶ ಹೇಗಾಯಿತು ಅಂತನ್ನೋದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಪಶುಷ್ಕವಿ ಅಷಯಚ್ಛಾಯಮಾನ ಅಂತ ಹೀಗೆ ಈ ಮಂತ್ರದ ಪೂರ್ವಾರ್ಧದಲ್ಲಿ ಕಾಣಿಸ್ತದೆ. ಛಾಯಮಾನ ಅಂದ್ರೆ ಚಯಮಾನನ ಮಗ. ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಹೇಳುವಂತೆ ಚಯಮಾನ ಎಂಬುವನ ಮಗನಾದಂಥ ಕವಿ ಎಂಬ ಒಬ್ಬ ದೈತ್ಯ, ಕವಿ ನಾಮ ಅಸುರ.
ಅವನು ಪತ್ಯಮಾನ ಅಂದ್ರೆ ಭೂಮಿಯ ಮೇಲೆ ಬಿದ್ದವನು, ಪೃಥ್ವೀಂ ಪ್ರತಿ ಪಾತ್ಯಮಾನ, ಭೂಮಿ ಮೇಲೆ ಆತ ಬಿದ್ದ. ಹೇಗೆಂದ್ರೆ ಯಾಗದಲ್ಲಿ ಸಂಜ್ಞಪ್ತವಾದಂತಹ ಪಶುವಿನಂತೆ. ರಘುನಾಥ ತೀರ್ಥರು ಈ ಅರ್ಥವನ್ನು ಹೇಳ್ತಾರೆ. ಯಾಗದಲ್ಲಿ ಪಶುವೊಂದನ್ನು ಕೊಂದು ನೆಲ ಮೇಲೆ ಹೇಗೆ ಬೀಳಿಸ್ತಾರೋ ಹಾಗೆ ಈ ಚಯಮಾನನ ಮಗನಾದಂಥ ಕವಿ ಎಂಬ ರಾಕ್ಷಸನನ್ನ ಕೊಂದು ಕೆಳಗೆ ಬೀಳಿಸಿದ ಇಂದ್ರ. ಪತ್ಯಮಾನ ಅನ್ನುವ ಶಬ್ದಕ್ಕೆ ಪಲಾಯಮಾನ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಓಡಿ ಹೋಗ್ತಾ ಇದ್ದಂತಹ ದೈತ್ಯನನ್ನ ಹಿಡಿದು ಅವನನ್ನ ಕೆಳಗೆ ಬೀಳಿಸಿದ, ಇದು ಅವರು ಹೇಳುವಂತಹ ಅರ್ಥ. ಆ ಪತ್ಯಮಾನ ಅನ್ನುವುದಕ್ಕೇನೆ ಪಾತ್ಯಮಾನ, ವೇದದಲ್ಲಿ ಪ ಅಂತ ಹ್ರಸ್ವ ಇದೆ, ಅದನ್ನ ದೀರ್ಘವಾಗಿ ತಗೊಂಡಿದ್ದಾರೆ, ಪಾತ್ಯಮಾನ ಅಂತ ಹೇಳಿ. ಕೆಳಗೆ ಬೀಳಿಸಲ್ಪಡುವವನು ಅಂತ ಅರ್ಥ. ಹೀಗೆ ಆ ರಾಕ್ಷಸ ಕೆಳಗೆ ಬಿದ್ದ ಮೇಲೆ ಆ ನದಿಗೆ ಪ್ರತಿಬಂಧಕ ಯಾರು ಇಲ್ಲದಂತಾದ ಮೇಲೆ, ಪ್ರತಿಬಂಧಕಸ್ಯ ನಿವೃತ್ತತ್ವಾದೇವ ಆಪಹ, ಆ ಪರುಷ್ಣಿ ನದಿಯ ನೀರು, ಅರ್ಥಂ ಇದೆಲ್ಲ ಸಾಯಣಾಚಾರ್ಯರ ವರ್ಣನೆ, ಗಂತವ್ಯಂ ಏವ ಪ್ರವಣದೇಶಂ ಪರುಷ್ಣಿ ನದೀಂ ಈಯುಹು ಪ್ರಾಪಯಾಮಾಸುಹು. ಮುಂದೆ ಆ ನದಿ ನೀರು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಯಿತು. ಯಾವ ಪ್ರದೇಶಕ್ಕೆ ಮುಂದೆ ಹರಿಬೇಕಾಗಿತ್ತೋ ಹಾಗೆ ಹರಿಯಿತು ಅಂತ ಅರ್ಥ. ಎಲ್ಲಿಗೆ ಹೋಗಬಾರ್ದಾಗಿತ್ತೋ ಅಲ್ಲಿ ಹೋಗಲಿಲ್ಲ. ನ್ಯರ್ಥ, ಅರ್ಥ ಅಂದ್ರೆ ಹೋಗಬೇಕಾದ ಪ್ರದೇಶ, ನ್ಯರ್ಥ ಅಂದ್ರೆ ಅಗಂತವ್ಯ ಪ್ರದೇಶ. ಅಗಂತವ್ಯವಾದ ಪ್ರದೇಶಕ್ಕೆ ಹೋಗಲಿಲ್ಲ, ಹೋಗಬೇಕಾದ ಪ್ರದೇಶಕ್ಕೆ ಹೋಯಿತು ಆ ನದಿಯ ನೀರು. ಹೀಗೆ ನದಿಗೆ ಇರುವಂತಹ ಪ್ರತಿಬಂಧಕವೆಲ್ಲವೂ ಕೂಡ ಪರಿಹೃತ ಆದ ಮೇಲೆ ಈ ಸುದಾಸರಾಜನ ಕುದುರೆ, ಆಶುಶ್ಚನ ಅಂತಿದೆ. ಆಶುಹು ಅಂದ್ರೆ ಕುದುರೆ ಅಂತ ಅರ್ಥ. ಸಾಯಣಾಚಾರ್ಯರ ಭಾಷ್ಯದಲ್ಲಿಯೂ ರಘುನಾಥ ತೀರ್ಥರ ಭಾಷ್ಯದಲ್ಲಿಯೂ ಮತ್ತು ಮುಂದೆ ಭಗವಂತಾಚಾರ್ಯ ಭಾಷ್ಯದಲ್ಲಿಯೂ ಕೂಡ ಆಶು ಅಂದ್ರೆ ಆ ಕುದುರೆಯೇ. ಸುದಾಸ ಅನ್ನೋನು ರಾಜ, ಇಂದ್ರನ ಭಕ್ತ, ಅವನ ಕುದುರೆ. ಇಲ್ಲಿಯವರೆಗೆ ಆ ನೀರಿನ ಪ್ರತಿಬಂಧಕ ಇದ್ದಿದ್ರಿಂದ ಆ ಕುದುರೆಗೆ ತನಗೆ ಬೇಕಾದಲ್ಲಿ ಹೋಗಲಿಕ್ಕೆ, ತನ್ನ ಒಡೆಯನನ್ನು ಕರ್ಕೊಂಡು ಹೋಗಲಿಕ್ಕೆ ಅದಕ್ಕೆ ಅನುಕೂಲ ಇರಲಿಲ್ಲ. ನದಿ ನೀರಿನ ಪ್ರತಿಬಂಧಕ ಎಲ್ಲ ತೆರವಾದ ಮೇಲೆ ಆ ಕುದುರೆ ಅಭಿಪಿತ್ವಂ ಜಗಾಮ, ತಾನು ಎಲ್ಲಿಗೆ ಹೋಗಬೇಕಾಗಿತ್ತೋ ಅದು ಹೋಯಿತು, ಸುಖದಿಂದ ಅದರ ಸಂಚಾರ ಆಯಿತು. ಈ ದೇವತೆಗಳ ದ್ವೇಷಿಗಳು ಅಥವಾ ಭಕ್ತರ ದ್ವೇಷಿಗಳಾದಂತಹ ಕವಿ ಮೊದಲಾದ ರಾಕ್ಷಸರೇನಿದ್ದಾರೆ ಅವರನ್ನೆಲ್ಲ ನೆಲದ ಮೇಲೆ ನಿರಸನಾತ್, ಬೀಳಿಸಿಬಿಟ್ಟ ಈ ಇಂದ್ರ. ಕ್ಷಿಪು ನಿರಸನೆ ಅಂತ ಧಾತು, ಕ್ಷಿಪ ಧಾತು ತಗೊಂಡ್ರೆ. ಆದ್ರೆ ಅಜ ಧಾತುವಿಗೂ ಕೂಡ ಅಜ ಗತಿ ಕ್ಷೇಪಣೆಯೋ ಅಂತ ಎರಡೂ ಅರ್ಥ ಇರುವುದರಿಂದ ಆ ಕವಿ ಮೊದಲಾದವರನ್ನೆಲ್ಲ ಕೆಳಗೆ ಬೀಳಿಸಿದ ದೈತ್ಯರನ್ನ. ಆದ್ರಿಂದ ಈ ಅಜ ಎಂಬ ಶಬ್ದ, ಈ 98ನೆಯ ಈ ನಾಮ ಕೆಳಗೆ ಬೀಳಿಸಿದವನು ಅನ್ನೋ ಅರ್ಥವನ್ನು ಹೇಳ್ತದೆ. ಯಾರನ್ನು ಕೆಳಗೆ ಬೀಳಿಸಿದವನು ಅಂದ್ರೆ ಕವಿ ಮೊದಲಾದ ದೈತ್ಯರನ್ನ ಕೆಳಗೆ ಕೆಡವಿ ತನ್ನ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟವನು ಅಂತ ಅರ್ಥ. ಇದನ್ನ ರಘುನಾಥ ತೀರ್ಥರು ವರ್ಣನೆ ಮಾಡಿದ್ದಾರೆ. ಸಾಯಣ ಭಾಷ್ಯದಲ್ಲಿ ಕೂಡ ಅದೇ ಥರದ ಅರ್ಥವೇ ವರ್ಣಿತ ಆಗಿದೆ. ಮುಂದೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಪೂರ್ವಭಾವಿಯಾಗಿ ಅಜ ಎಂಬ ಶಬ್ದಕ್ಕೆ ಹೊಂದಿಕೊಂಡಿರುವ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಬೇರೆ ಇದೆ, ಅದನ್ನು ನೋಡೋಣ. ಧ್ರಿವಾಚಃ ಈಯುರ್ಗಾವೋ ನಯವಸ ದಗೋಪ ಯಥಾಕೃತಂ ಅಭಿಮಿತ್ರಂ ಚಿತಾಸಃ ಪೃಷ್ಣಿಗಾವಃ ಪೃಷ್ಣಿನಿಪೇಷಿತಾಸಃ ಅಂತ ಬೇರೆ ಮಂತ್ರ ಇದೆ. ಈ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಸದ್ಯ ನೋಡ್ತಾ ಇರುವ ಬೃಹತಿ ಮಂತ್ರಕ್ಕೆ ಏನು ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ದಾರೆ ಅನ್ನೋದನ್ನೇ ನಾನು ನನ್ನ ಅನ್ವಯಾರ್ಥ ಭಾವಾರ್ಥಗಳಲ್ಲಿ ತಗೊಂಡಿದ್ದೇನೆ. ಆದ್ರಿಂದ ಅವರ ಅರ್ಥವನ್ನು ಪ್ರತ್ಯೇಕವಾಗಿ ಏನೂ ಈಗ ಹೇಳೋದಿಲ್ಲ. ಅಜ ಎಂಬ ಶಬ್ದಕ್ಕೆ ದೈತ್ಯರನ್ನ ಕೆಳಗೆ ಬೀಳಿಸಿದವನು ಅನ್ನೋ ಅರ್ಥವನ್ನೇ ಭಗವಂತಾಚಾರ್ಯರು ಹೇಳಿದ್ದಾರೆ.
ಮತ್ತೆ ಅಜಂತಿ ಗಚ್ಚಂತಿ ಸೇವಂತೆ ಚ ದೇವಾಹ, ದೇವತೆಗಳ ಸೇವೆಗೆ ಪಾತ್ರನಾದವನು ಅನ್ನೋ ಅರ್ಥವನ್ನು ಅಜ ಎಂಬ ಶಬ್ದಕ್ಕೆ ಅವರು ಹೇಳ್ತಾರೆ. ಇನ್ನು ಮುಂದೆ ಈ ಮಂತ್ರದ ಅನ್ವಯಾರ್ಥ ಇದನ್ನೆಲ್ಲ ಗಮನಿಸೋಣ. ಪರುಷ್ಣಿ ಅದನ್ನ ಈ ಹಿಂದಿನ ಮಂತ್ರದಿಂದ ನಾವು ತಗೊಳ್ಬೇಕು. ಪರುಷ್ಣಿ ಅಂದ್ರೆ ಪರುಷ್ಣಿ ನದಿ ಅಲ್ಲ, ಹೊರತು ಎಲ್ಲರಿಗೂ ಪರಮ ಹಿತಕರವಾದಂಥ ಈ ಒಂದು ವೇದವಾಕ್ಯ, ವೇದ ಸಾಹಿತ್ಯ, ಅದರ ಅರ್ಥವನ್ನ ಮೇಲಿನ ಸ್ಥೂಲ ನೋಟದ ಅರ್ಥವನ್ನೇ ಈ ದೈತ್ಯರೆಲ್ಲ ಸ್ವೀಕಾರ ಮಾಡಿದರು. ಪರುಷ್ಣೀಂ ಅಂತ ದ್ವಿತೀಯ ವಿಭಕ್ತಿ ಇದೆ. ಅದಕ್ಕೆ ದ್ವಿತೀಯ ವಿಭಕ್ತಿಯ ಶಬ್ದಕ್ಕೆ ಅದರ ಷಷ್ಠಿ ವಿಭಕ್ತಿಯ ಅರ್ಥದಲ್ಲಿ ನಾವು ತಗೊಳ್ಬೇಕು. ವೇದದಲ್ಲಿ, ವೈದಿಕ ಸಾಹಿತ್ಯದಲ್ಲಿ ಹಾಗೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರಿಂದ ಪರುಷ್ಣಿ ಅಂದ್ರೆ ಪರಮ ಹಿತಕರವಾದಂತಹ ವೇದವಾಕ್ಯದ ಅರ್ಥವನ್ನ, ಅಂದ್ರೆ ಆಪಾತಃ ಪ್ರತೀಯಮಾನವಾದ ಅರ್ಥವನ್ನೇ ದೈತ್ಯಾಹ ಈಯುಹು ಅವರು ತಿಳಿದುಕೊಂಡ್ರು. ನ್ಯರ್ಥಂ, ನ್ಯರ್ಥ ಅಂದ್ರೆ ನಿಲೀನವಾದ ಅರ್ಥ, ಅಂತರ್ಗತವಾದಂತಹ ಅರ್ಥ, ಗೂಢಾರ್ಥವನ್ನ ನ ಜಜ್ಞು ಅವರು ತಿಳಿಯಲಿಲ್ಲ ದೈತ್ಯರು. ಈ ಕಾರಣದಿಂದ ಯಾಕೆ ಇದಕ್ಕೆ ಏನಾಗಿತ್ತು, ಇದಕ್ಕೆ ದೈತ್ಯರಿಗೆ ಹೀಗೆ ಆ ಶಾಸ್ತ್ರದ ನಿಗೂಢಾರ್ಥ ತಿಳಿಯದೇ ಇರಲಿಕ್ಕೆ ಏನು ಕಾರಣ? ಆ ದೈತ್ಯರ ಆಶುಹು ಚನ, ಆಶು ಅಂದ್ರೆ ಕುದುರೆ, ಕೋಶದಲ್ಲಿ ಆಶು ಎಂಬ ಶಬ್ದಕ್ಕೆ ಕುದುರೆ ಅಂತ ಅರ್ಥ ಇದೆ. ಕುದುರೆ ಸವಾರ, ಕುದುರೆ ಮೇಲೆ ಹೋಗುವವನು, ಕುದುರೆಯನ್ನು ಹೊಂದಿರುವವನು ಅಂತ ಅರ್ಥಗಳೆಲ್ಲ ಇವೆ. ಒಟ್ಟಾರೆ ಆಶು ಅಂದ್ರೆ ಕೂಡಲೇ ಅಂತ ಅರ್ಥ, ನಮ್ಗೆ ಅದೆಲ್ಲ ಗೊತ್ತಿದೆ. ಕೂಡಲೇ ಸಂಚಾರ ಮಾಡುವಂತಹ ಕುದುರೆ, ಕುದುರೆ ಸವಾರ ಇವೆಲ್ಲರೂ ಆಶುಗಳೇ. ಆ ದೈತ್ಯರ ಇಂದ್ರಿಯಗಳೆಂಬ ಕುದುರೆ ಅಂತ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿದೆ. ಅದು ಇಂದ್ರಿಯಗಳು ಅಂತ ಹೇಳೋದಕ್ಕಿಂತ ಮನಸ್ಸು ಅಂತ ಅನ್ನೋ ಅರ್ಥವನ್ನು ನಾನು ತಗೊಂಡಿದ್ದೇನೆ. ಇಂದ್ರಿಯಗಳು, ಮನಸ್ಸು ಒಂದು ಇಂದ್ರಿಯವೇ. ಆದ್ರಿಂದ ಭಗವಂತಾಚಾರ್ಯ ಹೇಳಿದ್ದನ್ನೇ ಸ್ವಲ್ಪ ಸ್ಪಷ್ಟೀಕರಿಸಿ ನಿಖರವಾಗಿ ತಗೊಂಡಿದ್ದೇನೆ ಅಷ್ಟೇ. ವೇದಗಳಿಗೆ ಅರ್ಥ ಮಾಡಬೇಕಾದಂತಹ ಇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು ಮೊದಲಾದದ್ದಲ್ಲ, ಕೈಕಾಲು ಮೊದಲಾದ ಕರ್ಮೇಂದ್ರಿಯಗಳು ಅಲ್ಲ. ಹೊರತು ಮನಸ್ಸು ಅನ್ನುವ ಇಂದ್ರಿಯವೇ ಒಂದು ಕುದುರೆ ಇದ್ದಂತೆ. ಇಂದ್ರಿಯಾಣಿ ಹಯಾನಾಹು ಅಂತ ಕಾಟಕೋಪನಿಷತ್ನಲ್ಲಿ ಬರ್ತದೆ. ಹಿಂದೆ ಅದನ್ನೆಲ್ಲ ಅನೇಕ ಕಡೆ ನೋಡಿದ್ದೇವೆ. ಆದ್ರಿಂದ ಈ ದೈತ್ಯರ ಕುದುರೆಯೂ ಕೂಡ ಲಂಗು ಲಗಾಮಿಲ್ಲದ ಕುದುರೆಯಂತೆ ಆಗಿಬಿಟ್ಟಿದೆ ಇದು ಅಂತ ಹೇಳ್ತಾರೆ. ಯಾಕೆಂದ್ರೆ ಅಭಿಪಿತ್ವಂ, ಅಭಿ ಅಂದ್ರೆ ಸುತ್ತಮುತ್ತಲು ಬೇಕಾಬಿಟ್ಟೆ ಸಾಂಸಾರಿಕ ವಿಷಯಗಳಲ್ಲೆಲ್ಲ ಅದು ಪಿ, ಪಿ ಅಂದ್ರೆ ಪಾನ ಮಾಡುವುದು ಅಂತ ಅರ್ಥ. ಸಾಂಸಾರಿಕ ವಿಷಯಗಳಲ್ಲೆಲ್ಲ ಸಂಸಕ್ತ ಆಗಿಬಿಟ್ಟಿದೆ ಈ ದೈತ್ಯರ ಮನಸ್ಸೆಂಬ ಕುದುರೆ. ಅದಕ್ಕೆ ಅಧ್ಯಾತ್ಮದ ವಿಷಯದ ಕಡೆಗೆ ಬರಲಿಕ್ಕೆ ಮನಸ್ಸಿಲ್ಲ. ಅದನ್ನು ಈ ಕಡೆ ತರುವಂತಹ ಕಡಿವಾಣವೂ ಅವರಲ್ಲಿಲ್ಲ ಅಂತ ಅರ್ಥ. ಹೀಗೆ ಸಂಸಕ್ತತ್ವಂ ಜಗಾಮ ಇತ್ ಜಗಾಮ ಇವ. ಆದ್ರಿಂದ ಅವರಿಗೆ ಅಂತರ್ಗತವಾದ ನಿಗೂಢವಾದ ಅರ್ಥ ಆಗಲಿಲ್ಲ, ಸ್ಥೂಲ ನೋಟದ ಅರ್ಥವೇ ಅವರಿಗೆ ಆಗಿ ಹೋಯಿತು. ಆದ್ರಿಂದ ಹೀಗೆಲ್ಲ ದೈತ್ಯರ ಸ್ಥಿತಿ ಹೀಗಾದ್ರಿಂದ ಅವರು ತಾವೂ ತಪ್ಪರ್ಥವನ್ನು ತಿಳಿದುಕೊಂಡು ಜಗತ್ತಿನಲ್ಲೂ ತಪ್ಪರ್ಥವನ್ನೇ ಹರಡಿದ್ದರಿಂದ ಕವಿಹಿ ಅಂದ್ರೆ ಜ್ಞಾನಿ ದೇವತಾಗಣ, ದೇವತಾಗಣೋಪಿ, ದೇವತೆಗಳು ಮಾತ್ರ ಅಲ್ಲ ಉಳಿದೆಲ್ಲ ಸಜ್ಜನರಾದಂಥವರು ಭಕ್ತರು ಕೂಡ ದುಃಖಿತರಾದರು. ದೇವತಾಗಣ ಅಂತ ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿದೆ, ಅದು ಕೇಳಿದೆ ಅಷ್ಟೆ. ವಸ್ತುತಃ ದೇವತೆಗಳು, ದೇವ ಋಷಿ ಪಿತೃಪಾಹ ನರಾಹ ಎಲ್ಲರೂ ಕೂಡ ಮನುಷ್ಯರು ಅಂತೂ ಭಗವದ್ಭಕ್ತರಾದವರೆಲ್ಲರೂ ಕೂಡ ಪೃಥಿವೀಂ ದ್ವಿತೀಯ ವಿಭಕ್ತಿ ಇದೆ, ಅದಕ್ಕೆ ಸಪ್ತಮಿ ವಿಭಕ್ತಿ ಅರ್ಥ ಇಟ್ಕೊಳ್ಳೋಣ. ಪತ್ಯಮಾನಃ, ಪಥ ಅಂತ ಹ್ರಸ್ವ ಮೂಲ ವೇದದಲ್ಲಿರುವುದು, ಅದಕ್ಕೆ ಪಾಟ್ಯಮಾನಃ ಬೀಳಿಸಲ್ಪಡುವ, ನೆಲದ ಮೇಲೆ ಬೀಳಿಸಲ್ಪಡುವ ಪಶುಹು, ಇವರೇ ಪಶುವೇ ಆಗಿಬಿಟ್ಟಿದ್ದಾರೆ ಇವರೆಲ್ಲರೂ ಕೂಡ. ಪಶು ಹೇಗೆ ಅಸಹಾಯಕ ಆಗಿರ್ತದ ಹಾಗೆ ಎಲ್ಲ ಸಜ್ಜನ ವೃಂದವೂ ಕೂಡ ಅಸಹಾಯಕ ಆಗಿದೆ ಅಂತ ಅದು ತಾತ್ಪರ್ಯ. ಪಶುರಿವ ಅಸಮರ್ಥ ಅಂತ ಅದಕ್ಕೆ ಅರ್ಥ ಬರೆದಿದ್ದೇನೆ. ಚಾಯಮಾನ, ಚಾಯಮಾನ ಅಂದ್ರೆ ಚಯಮಾನನ ಮಗ ಅಂತ ಇಲ್ಲಿ ಹಿಂದೆ ಬಂದಿತ್ತಲ್ಲ, ಆ ಅರ್ಥ ಇಲ್ಲಿ ತಗೊಂಡಿಲ್ಲ. ಚಾಯಮಾನ ಅಂದ್ರೆ ನೋಡುವಂಥದ್ದು ಅಂತ ಅರ್ಥ.
ಈ ಚಯ ಧಾತುವೇ ಆಗಿದೆ. ಅದಕ್ಕೆ ನೋಡುವುದು ಒಂದು, ಸ್ವೀಕಾರ ಮಾಡುವುದು ಇನ್ನೊಂದು, ನೋಡುವುದು ಅಂತ ಹೀಗೆ ಎರಡು ಅರ್ಥಗಳು ಬರ್ತಾವೆ ಅದಕ್ಕೆ. ಚಾಯರು ಪೂಜಾ ನಿಶಾಮನಯೋಹ, ಒಂದು ಪೂಜಿಸುವುದು, ಇನ್ನೊಂದು ನಿಶಾಮನ ನೋಡುವುದು ಅಂತ ಹೀಗೆ ಎರಡು ಅರ್ಥಗಳು ಆ ಚಯ ಧಾತುವಿಗೆ ಬರ್ತವೆ. ಅದಕ್ಕಾಗಿ ಈ ಚಾಯಮಾನ ಅಂತನ್ನುವುದಕ್ಕೆ ನೋಡ್ತಾ, ಎಲ್ಲರಿಗೂ ಬಂದಿರುವಂತಹ ಈ ಒಂದು ದುಸ್ಥಿತಿಯನ್ನ ನೋಡ್ತಾ ಅವರು ಬಿದ್ದಿದ್ದಾರೆ ಅಂತ ಅದರ ಅರ್ಥ ತಿಳ್ಕೊಳ್ಬಹುದು. ಹೀಗೆ ಅಸಹಾಯಕವಾಗಿ ಈ ಎಲ್ಲ ಸ್ಥಿತಿಯನ್ನು ನೋಡ್ತಾ ಸಜ್ಜನ ವೃಂದ ಅನ್ನೋದು ಅಪತತ, ಬಿದ್ದು ಬಿಟ್ಟಿತ್ತು. ಬಿದ್ದಿತ್ತು ಅಂತ ಅರ್ಥ ಅಲ್ಲ, ಇತ್ತು, ಮಲಗಿತ್ತು, ನಿಷ್ಕ್ರಿಯವಾಗಿ ಮಲಗಿತ್ತು ಅಂತ ಹೀಗೆ ಅರ್ಥ ಅಷ್ಟೆ. ಅಲ್ಲಿರುವಂಥದ್ದೆಲ್ಲ ಭಗವಂತಾಚಾರ್ಯರ ವ್ಯಾಖ್ಯಾನನೆ, ಅದನ್ನೇ ಸ್ವಲ್ಪ ಅನ್ವಯ ಕ್ರಮದಲ್ಲಿ ಸ್ವಲ್ಪ ಹೊಂದಿಸಿಕೊಂಡಿದ್ದೇನೆ ಅಷ್ಟೆ. ಈಗೇನು ನಾವು ಅರ್ಥ ನೋಡಿದ್ವಲ್ಲ, ಭಗವಂತಾಚಾರ್ಯರು ಅಧ್ಯಾತ್ಮಪರವಾದ ಅರ್ಥ ಮಾಡಿದ್ರು. ಇದನ್ನ ಆ ಸುದಾಸರಾಜನ ಕಥೆಯ ಒಂದು ವರ್ಣನೆಯನ್ನು ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಮಾಡಿದ್ದಾರೆ. ಅಲ್ಲಿಯೂ ಕೂಡ ಇದನ್ನೆಲ್ಲ ಹೇಳ್ಬೋದು. ಸುದಾಸ ಅಂದ್ರೆ ಸುದಾಸ ರಾಜ ಮಾತ್ರ ಅಲ್ಲ, ಭಗವಂತನ ಭಕ್ತ. ಅವನ ಕುದುರೆ ಅಂದ್ರೆ ಅವನ ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ಮೊದಲು ಈ ದೈತ್ಯರ ಒಂದು ಹಾವಳಿ, ದೈತ್ಯಾವೇಶದಿಂದಾಗಿ, ದುಷ್ಟರ ಉಪಟಳದಿಂದಾಗಿ ಆ ಇಂದ್ರಿಯಗಳಿಗೆ ಅಧ್ಯಾತ್ಮ ಪರವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿ ಇರಲಿಲ್ಲ. ಆದರೆ ಒಮ್ಮೆ ಆ ದೈತ್ಯ ಹತನಾದ ಮೇಲೆ ನೀರು ಅಂದರೆ ವೇದರಾಶಿಗಳು, ಶಾಸ್ತ್ರಗಳು ಅವೆಲ್ಲ ಸರಿಯಾಗಿ ತಮ್ಮ ಕಾರ್ಯವನ್ನು ಮಾಡಲಿಕ್ಕೆ ತೊಡಗಿದ ಮೇಲೆ, ಮೂಲತಃ ಅವು ಸರಿಯಾಗಿ ಕಾರ್ಯ ಮಾಡ್ತಾನೇ ಇವೆ. ಅವು ಭಗವಂತರನ್ನು ಪ್ರತಿಪಾದನೆ ಮಾಡ್ತಿವೆ, ಬೇರೆ ಯಾವುದನ್ನು ಪ್ರತಿಪಾದನೆ ಮಾಡ್ತಿಲ್ಲ. ನೀರು ಹೋಗಬೇಕಾದ ಕಡೆ ಹೋಯಿತು, ಹೋಗಬಾರದ ಕಡೆ ಹೋಗಲಿಲ್ಲ ಅಂತ ಅಲ್ಲಿದೆ. ನಾವು ಅದನ್ನ ಈಗಾಗಲೇ ನೋಡಿದ್ದೇವೆ. ವೇದರಾಶಿಯು ಕೂಡ ತನಗೆ ಪ್ರತಿಪಾದ್ಯನಾದ ಭಗವಂತನನ್ನು ಹೇಳತೊಡಗಿತ್ತು, ಬೇರೆ ಯಾವುದನ್ನು ಪ್ರತಿಪಾದನೆ ಮಾಡಲಿಲ್ಲ. ಹಾಗಾದಾಗ ಅವನ ಕುದುರೆಗಳು, ಅವನ ಇಂದ್ರಿಯಗಳು ಕೂಡ, ಭಕ್ತನ ಇಂದ್ರಿಯಗಳು ಕೂಡ ಏನನ್ನು ಪ್ರತಿಪಾದನೆ ಮಾಡಬೇಕೋ ಅದನ್ನು ಮಾಡಿದವು ಅಂತ ಹೀಗೆ ಅಲ್ಲಿಯೂ ಕೂಡ ಆ ಅಧ್ಯಾತ್ಮದ ಅರ್ಥವನ್ನು ವರ್ಣನೆ ಮಾಡಬಹುದು. ಆದರೆ ಆ ಚಯಮಾನ ಎಂಬ ಒಬ್ಬ ವ್ಯಕ್ತಿಯ ಮಗ ಚಾಯಮಾನ ಅಂತ ಹೀಗೆಲ್ಲ ಏನಿದೆಯಲ್ಲ, ಅದು ಪುರಾಣದಲ್ಲಿ ಎಲ್ಲಿ ಉಪಲಬ್ಧಿ ಇದೆಯೋ ನನಗೆ ಕಾಣಲಿಲ್ಲ. ನಾನು ಸ್ವಲ್ಪ ನೋಡಿದೆ, ಗಮನಿಸಿ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟೆ, ನನಗೆಲ್ಲೇ ಸಿಕ್ಕಿಲ್ಲ ಅಂತೂ ಈ ಎರಡು ಅರ್ಥಗಳನ್ನು ಇರುವುದನ್ನು ಹೇಳಿದ್ದೇನೆ. ಮುಖ್ಯವಾಗಿ ನಮಗೆ ಅಧ್ಯಾತ್ಮದ ಅರ್ಥವೇ ಬೇಕಾದದ್ದು. ಈಗಾಗಲೇ ಈ ಬೃಹತಿ ಮಂತ್ರಕ್ಕೂ ಈ ಅಜ ಎಂಬ ಶಬ್ದಕ್ಕೂ ಏನು ಸಂಬಂಧ ಇದೆ ಅಂತ ಅನ್ನೋದು ನಾವು ತಿಳಿದಂತಾಗಿದೆ. ಅಜ ಅಂದ್ರೆ ಬಿಸಾಕುವವನು, ಬೀಳಿಸುವವನು ಅಂತ ಅರ್ಥ. ಪರಮಾತ್ಮನೇ ಈ ದೇವತೆಗಳನ್ನ, ಎಲ್ಲ ಸಜ್ಜನ ವೃಂದವನ್ನು ಕೂಡ ತತ್ಕಾಲದಲ್ಲಿ ಅಸಮರ್ಥರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಅದಕ್ಕಾಗಿ ಅವನಿಗೆ ಅಜ ಅಂತ ಅನ್ಬೇಕು ನಾವು. ಇದು ಅಜ ಅನ್ನೋ ಶಬ್ದ ತುಂಬಾ ಮಹತ್ವದ್ದು ಈ ದೃಷ್ಟಿಯಿಂದ. ಯಾಕೆಂದ್ರೆ ಅಜತಿ ಅಂದ್ರೆ ಜ್ಞಾನವನ್ನು ಕೊಡ್ತಾನೆ ಅಂತನೂ ಅರ್ಥ ಇದೆ. ಜ್ಞಾನವನ್ನು ಕೊಡುವುದಕ್ಕಿಂತ ಮುಂಚೆ ನಮಗೆ ಅಜ್ಞಾನದ ಮಂಕು ಕವಿಯುವಂತೆ ಮಾಡಿದವನು ಅವನೇ ಆಗಿದ್ದಾನೆ. ಜ್ಞಾನೇತು ಅಜ್ಞಾನತಾಂಗತೆ ಬ್ರಹ್ಮರುದ್ರ ಪುರಸ್ಸರಾಹ ಶರಣಂ ವ್ಯಯೋ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೋದು ನಮಗೆಲ್ಲ ಗೊತ್ತಿದೆ. ಈ ಕಲಿಕಾಲದ ಪ್ರಾಬಲ್ಯದಿಂದಾಗಿ ಜ್ಞಾನ ಎಲ್ಲವೂ ಅಜ್ಞಾನ ಆಗಿ ಹೋಗಿತ್ತು. ಆಗ ಅವರೆಲ್ಲ ತುಂಬಾ ದುಃಖಿತರಾಗಿ ಭಗವಂತರನ್ನು ಪ್ರಾರ್ಥಿಸಿದರು. ಪ್ರಾರ್ಥಿಸಿದಾಗ ಅವನು ವ್ಯಾಸನಾಗಿ ಅವತರಿಸಿದ ಅಂತ ಬಂದಿದೆ. ವ್ಯಾಸನಾಗಿ ಅವತರಿಸಿದ ಆ ವ್ಯಾಸಾವತಾರಿಯಾದ ಭಗವಂತನಾಗಲಿ, ಮೂಲ ರೂಪದಲ್ಲೇ ಇರುವಂತಹ ಭಗವಂತನೇ ಆಗಲಿ, ಜಗತ್ತಿಗೆ ಅಜ್ಞಾನ ಬರುವಂತೆ ಮಾಡುವವನು ಅವನೇ, ಅಜ್ಞಾನದ ಆವರಣ ಹೋಗುವಂತೆ ಮಾಡುವವನು ಅವನೇ. ವ್ಯಾಸರೂಪದಲ್ಲಿಯೂ ಕೂಡ ಶೈವಾನ್ ಪಾಶುಪತಾಚಕ್ರೆ ಸಂಶಯಾರ್ಥಂ ಸುರದ್ವಿಷಾಂ, ವೇದವ್ಯಾಸನಾಗಿ ಜನಿಸಿದ ಮೇಲೆ ಕೂಡ ಎಲ್ಲಾ ಶೈವ ಪುರಾಣಗಳನ್ನು ಪಾಶುಪತ ಶಾಸ್ತ್ರದ ಮೂಲದಿಂದ, ಒಂದು ಆಕರ ಗ್ರಂಥದಿಂದ ತಗೊಂಡು ಶೈವ ಶಾಸ್ತ್ರಗಳನ್ನು ರಚನೆ ಮಾಡಿದ, ಶೈವ ಪುರಾಣಗಳನ್ನು. ವೈಷ್ಣವಾನ್ ಪಂಚರಾತ್ರಾಚ್ಯ, ಮೂಲ ಪಂಚರಾತ್ರದ ಆಕರದಿಂದ ವೈಷ್ಣವ ಪುರಾಣಗಳನ್ನು ರಚಿಸಿದ. ಬ್ರಾಹ್ಮಾಂಶ ವೇದತಶ್ಚಕ್ರೆ, ಎಲ್ಲ ವೇದ ರಾಶಿಯನ್ನ ಮೂಲವಾಗಿಟ್ಕೊಂಡು ಅದರಿಂದ ಬ್ರಾಹ್ಮ ಪುರಾಣಗಳನ್ನು ರಚನೆ ಮಾಡಿದ. ಹೀಗೆ ಭಗವಂತ ರಚನೆ ಮಾಡಿದ್ದು ಬ್ರಾಹ್ಮ, ಶೈವ ಮತ್ತು ವೈಷ್ಣವ ಪುರಾಣಗಳನ್ನು.
ಅಂತ ಮಹಾಭಾರತ ತಾತ್ಪರ್ಯ ಹೇಳ್ತದೆ. ಆದ್ರಿಂದ ಯಾರಿಗಾದರೂ ತತ್ವಜ್ಞಾನದ ಬಗ್ಗೆ ಸಂಶಯ, ಗೊಂದಲ, ಭ್ರಮೆ ಬರುವುದಿದ್ರೆ ಆ ಭ್ರಮ ಬಂದು ಅವರು ನೆಲದ ಮೇಲೆ ಬಿದ್ದು ಒದ್ದಾಡುವುದಿದ್ದರೆ ಅಥವಾ ಬಿದ್ದಿದ್ದೇವೆ ಅಂತೂ ಗೊತ್ತೂ ಇಲ್ಲದಂತೆ ಆನಂದಮಗ್ನರಾಗಿ ಇರುವುದಾದರೆ ಅದೆಲ್ಲದಕ್ಕೂ ಈ ಭಗವಂತ ಅವರನ್ನ ಬೀಳಿಸಿದ್ದೇ ಕಾರಣ. ಬೀಳಿಸಿದವನು ಅವನೇ, ಏಳಿಸುವವನು ಅವನೇ. ಅಜ ಅನ್ನೋ ಶಬ್ದ ಎರಡನ್ನೂ ಹೇಳ್ತದೆ. ತುಂಬಾ ಅದ್ಭುತವಾದ ಶಬ್ದ ಅದು. ತಾನು ಹುಟ್ಟಿಲ್ಲದವನು, ಅಪ್ರಾಕೃತ, ಆದರೂ ಜನ್ಮ ತಾಳ್ತಾನೆ. ಆವಾಗ ಅವನು ಈ ಒಂದು ಅವತಾರ ತಾಳಿದ ಮೇಲಾಗಲೂ ಅಥವಾ ಅವತಾರ ತಾಳೋದಕ್ಕಿಂತ ಮುಂಚೆ ಆಗಿಯೂ ಎಲ್ಲರನ್ನೂ ಬೀಳಿಸಿದವನೇ ಅವನೇ, ಏಳಿಸುವವನು ಅವನೇ. ಹೀಗೆ ಕ್ಷಿಪತಿ ಮತ್ತೆ ಜ್ಞಾಪಯತಿ, ಗತಿ ಅಂತ ಅರ್ಥ ಇದೆ, ತಿಳಿಸುವವನು ಅಂತ ಅರ್ಥ. ಕ್ಷೇಪಣ ಅಂದ್ರೆ ಬೀಳಿಸುವುದು ಅಂತ ಅರ್ಥ. ಹೀಗೆ ಎರಡೂ ಅರ್ಥಗಳು ಅದೇ ಎಂಬ ಶಬ್ದಕ್ಕಿದೆ. ಅದನ್ನು ಇದೇ ಬೃಹತಿ ಮಂತ್ರ ಇಲ್ಲಿ ವರ್ಣನೆ ಮಾಡಿದೆ. ಸಜ್ಜನ ವೃಂದಕ್ಕೆಲ್ಲ ದುಃಖ ಆಗುವಂತೆ ತಾತ್ಕಾಲಿಕವಾಗಿ ಆದ್ರೂ ದುಃಖ ಆಯ್ತಲ್ಲ, ಆ ದುಃಖ ಆಗುವಂತೆ ಆಗಿದ್ದು ಅವನಿಂದಲೇ. ಅವಿವೇಕಿಗಳಿಗೆ, ಶ್ರದ್ಧಾಳುಗಳು ಅಲ್ಲದೇ ಇದ್ದವರಿಗೆ ಸರಿಯಾದ ಅರ್ಥವಾಗದೆ ತಪ್ಪರ್ಥ ಆಗುವಂತೆ ಆಗಿದ್ದು, ಅವರು ಸಾಂಸಾರಿಕ ವಿಷಯದಲ್ಲೇ ಬಿದ್ದು ಒದ್ದಾಡ್ತಾ ಇರುವಂತೆ ಆಗಿರುವುದು ಅವರ ಕರ್ಮೇಂದ್ರಿಯ, ಅವರ ಜ್ಞಾನೇಂದ್ರಿಯ, ಅವರ ಮನಸ್ಸು, ಮೈ ಎಲ್ಲವೂ ಕೂಡ ಸಾಂಸಾರಿಕ ವಿಷಯಗಳಲ್ಲೇ ಮಗ್ನವಾಗಿರುವುದು. ಆ ಕುದುರೆಯ ಲಂಗು ಲಗಾಮಿಲ್ಲದ ಓಡಾಟ, ಆ ಸವಾರನ ಪರದಾಟ ಎಲ್ಲವೂ ಕೂಡ ಭಗವಂತನಿಂದಲೇ ಆಗಿರುವುದು. ಜಗತ್ತಿನಲ್ಲಿ ಅವನಿಲ್ಲದೆ ಯಾವುದೂ ಆಗೋದಿಲ್ಲ. ಆದ್ರಿಂದ ಅವನೇ ಅಜ ಅಂತ ನಾವು ತಿಳ್ಕೊಳ್ಬೇಕು. ಭಾವಾರ್ಥ ಏನಿದೆ? ಪರಮಾತ್ಮನೇ. ದೈತ್ಯರು ವೇದವಾಣಿಯ ಆಪಾತಾರ್ಥವನ್ನೇ ತಿಳಿದರು ಹೊರತು ಅಂತರಾರ್ಥವನ್ನಲ್ಲ. ಏಕೆಂದರೆ ಅವರ ಮನ ಸಾಂಸಾರಿಕ ವಿಷಯದಲ್ಲೇ ಯಾವತ್ತೂ ಮಗ್ನವಾಗಿರ್ತದೆ. ಹಾಗಿದ್ದವರಿಗೆ ಈ ಶಾಸ್ತ್ರದ ಒಳಾರ್ಥ ತಿಳಿಯೋದಿಲ್ಲ. ಅಲ್ಲದೆ ಅವರು ಅದೇ ಅರ್ಥವನ್ನು ಜಗತ್ತಿಗೆಲ್ಲ ಉಪದೇಶಿಸಿ ಬಿಟ್ಟರೂ ಕೂಡ ಇದರಿಂದ ಸಂತ್ರಸ್ತರಾದಂತಹ ದೇವತೆಗಳು ಅಥವಾ ದೇವತೆಗಳು ಮೊದಲಾದಂತಹ ಎಲ್ಲಾ ಜ್ಞಾನಿಗಳು ಕೂಡ, ಜ್ಞಾನಿಗಳಾದ ಸಜ್ಜನರು ಕೂಡ ಈ ಪರಿಸ್ಥಿತಿಯನ್ನು ಅಸಹಾಯಕರಾಗಿ ನೋಡ್ತಾ ನೆಲದ ಮೇಲೆ ಬಿದ್ದ ಪ್ರಾಣಿಯಂತ ಆಗಿಬಿಟ್ಟರು. ನೀನು ಅವರಿಗೆ ಜ್ಞಾನವನ್ನು ಕೊಟ್ಟಿ ಅಂತನ್ನೋದು ಮುಂದಿಂದು. ಅದು ವೇದವ್ಯಾಸ ರೂಪದಿಂದ ಆತ ಮಾಡಿದಂಥ ಕಾರ್ಯವನ್ನೆಲ್ಲ ವರ್ಣನೆ ಮಾಡ್ತಾರೆ. ಆ ಕಾರ್ಯಕ್ಕೆ ಪೂರ್ವಭಾವಿಯಾಗಿ, ವ್ಯಾಸಾವತಾರಕ್ಕಿಂತ ಪೂರ್ವಭಾವಿಯಾಗಿ, ದತ್ತ ಕಪಿಲ ಇತ್ಯಾದಿ ಅವತಾರಗಳಿಗೆ ಪೂರ್ವಭಾವಿಯಾಗಿ ಏನು ಸ್ಥಿತಿ ಇರ್ತದೆ ಅನ್ನೋದನ್ನೆಲ್ಲ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅದರ ಅವತಾರವನ್ನ ಇದೇ ಶ್ಲೋಕದಲ್ಲಿ ವರ್ಣನೆ ನಾವು ನೋಡ್ತಿಲ್ಲ, ಅದಿರಲಿ. ಆದರೂ ಈ ಆ ಅವತಾರಕ್ಕೆ ಮಹತ್ವ ನಮಗೆ ಮನವರಿಕೆ ಆಗುವುದು ಅವರ ಅವತಾರಕ್ಕಿಂತ ಮುಂಚೆ ಏನಿತ್ತು ಅಂತನ್ನುವುದನ್ನು ನೋಡಿದಾಗಲೇ. ಅದನ್ನ ಈ ಬೃಹತಿ ಮಂತ್ರ ಪರಿಣಾಮಕಾರಿಯಾಗಿ ಚಿತ್ರಿಸಿದೆ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತಾಚಾರ್ಯ ಮಾಡಿದ ವ್ಯಾಖ್ಯಾನದಲ್ಲಿ ಆ ಸಜ್ಜನ ವೃಂದವೂ ಕೂಡ ಚಡಪಡಿಸ್ತಾ ಕುಳಿತು ಬಿಟ್ಟಿತ್ತು ಅಂತಿದೆ. ಭಗವಂತ ಅವರನ್ನು ಉದ್ಧರಿಸಿದ ಅನ್ನೋ ಮಾತು ಕಾಣಿಸೋದಿಲ್ಲ. ಆದರೆ ಸಾಯಣಾಚಾರ್ಯರ ಮತ್ತೆ ರಘುನಾಥ ತೀರ್ಥರ ಅರ್ಥ ನೋಡಿದ್ದೇವಲ್ಲ, ಅಲ್ಲಿ ಈ ಕವಿ ಎಂಬ ದೈತ್ಯ ಅವನು ನೆಲದ ಮೇಲೆ ಹೊಡೆತ ತಿಂದು ಮಲಗಿಬಿಟ್ಟ. ಭಗವಂತನ ವಜ್ರಾಯುಧದ ಹೊಡೆತ ಪ್ರಹಾರದಿಂದ ನೆಲದ ಮೇಲೆ ಮಲಗಿಬಿಟ್ಟ. ಆಗ ಆ ವೇದಗಳೆಂಬ ಆ ನದಿಗಳು ಎಲ್ಲಿ ಹೋಗಬೇಕಾಗಿತ್ತೋ ಅಲ್ಲಿ ಹೋಗತೊಡಗಿದವು, ಇಲ್ಲಿ ಹೋಗಬಾರ್ದಾಗಿತ್ತೋ ಅಲ್ಲಿ ಹೋಗಲಿಲ್ಲ. ಆಗ ಅವರ ಭಕ್ತರಾದಂತಹ ನಮ್ಮೆಲ್ಲರೂ ಸಜ್ಜನ, ನಾವೆಲ್ಲ ಏನು ದಾಸರಿದ್ದೇವೆ, ನಮ್ಮೆಲ್ಲರ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು ಇದೆಲ್ಲವೂ ಕೂಡ, ಈ ಎಲ್ಲ ಕುದುರೆಗಳು ಕೂಡ ಭಗವಂತನ ಪೂಜಾರೂಪವಾದ ಕಾರ್ಯವನ್ನು ಮಾಡುವುದರಲ್ಲೇ ತೊಡಗಿತ್ತು ಈ ಕುದುರೆಗಳು ಅಂತ ಒಂದರ್ಥ ಅವತಾರದ ಪೂರ್ವಭಾವಿಯಾದ ಹಿನ್ನೆಲೆಯನ್ನ, ಮತ್ತೊಂದರ್ಥ ಅವತಾರ ಆದ್ಮೇಲೆ ಅವನು ಏನು ಮಾಡಿದ ಅಂತ ಅನ್ನೋದನ್ನ ವರ್ಣನೆ ಮಾಡ್ತದೆ. ಹಾಗೆ ವ್ಯಾಸಾವತಾರದ ವೇದವ್ಯಾಸ ಜಯಂತಿಯ ಈ ದಿವಸ ಅದರ ಶ್ರವಣ ನಮಗೆ ಬೇಕಾದಂತಹ ಅರ್ಥಗಳನ್ನೆಲ್ಲವನ್ನು ಕೊಡ್ತದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಅಜ ಶಬ್ದದ ವ್ಯಾಖ್ಯಾನ ಇದೆ. ನಹಿ ಜಾತೋ ನ ಜಾಯೇಯಂ ನಜ ನಿಶ್ಚಯ ಕದಾಚನ ಕ್ಷೇತ್ರಜ್ಞ ಸರ್ವಭೂತಾನಾಂ ತಸ್ಮಾದಹಂ ಅಜಸ್ಮೃತಃ. ಹಿಂದೆ ನಾನು ಹುಟ್ಟಿದವನಲ್ಲ, ಈಗಲೂ ಹುಟ್ಟುತ್ತಾ ಇಲ್ಲ, ಮುಂದೂ ಹುಟ್ಟುವುದಿಲ್ಲ. ಎಲ್ಲಾ ಪ್ರಾಣಿಗಳಲ್ಲಿಯೂ ಅವುಗಳ ಅಂತರ್ಯಾಮಿಯಾಗಿ ಕ್ಷೇತ್ರಜ್ಞನಾಗಿರುವವನು ನಾನು. ಆದ್ದರಿಂದ ನನಗೆ ಅಜ ಅನ್ನೋ ಹೆಸರಿದೆ
ಶಾಂತಿ ಪರ್ವದಲ್ಲಿ ಬಂದಿರುವಂತಹ ಒಂದು ಮಾತಿದು. ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬರುವಂತೆ ಭೃತಾಮೇವ ವಿಭರ್ತೀಶಃ ಹಿ ಅವತಾರತನುಂ ಸದಾ ವಿಭರ್ತೀತ್ಯುಚ್ಯತೆ ತಥಾ ಉಚ್ಯತೆ ಅಥಾಪಿ ಮೋಹಾಯ ವ್ಯಕ್ತ್ಯಪೇಕ್ಷೆಯ. ಈ ಕೃಷ್ಣ, ವ್ಯಾಸ, ರಾಮ ಮೊದಲಾದ ಅವತಾರಗಳನ್ನು ಭಗವಂತ ಸ್ವೀಕಾರ ಮಾಡ್ತಾನಲ್ಲ, ಆ ಸ್ವೀಕಾರ ಮಾಡುವುದು ಅನ್ನೋದು ಈಗ ಹೊಸದೇನೂ ಅಲ್ಲ. ಹಿಂದೆನೇ ಆ ಎಲ್ಲ ಅವತಾರಗಳನ್ನು ಸ್ವೀಕಾರ ಮಾಡಿಯೇ ಇದ್ದ. ಆ ರೂಪಗಳು ಯಾವತ್ತೂ ಅವನಿಗೆ ಇದ್ದೇ ಇವೆ. ಆ ಹಿಂದೆ ಇದ್ದಂತಹ ರೂಪವನ್ನೇ ಈಗ ವ್ಯಕ್ತ ಮಾಡ್ತಾನಷ್ಟೇ. ವ್ಯಕ್ತಿ ಅಪೇಕ್ಷೆಯ, ಈಗ ಜನರು ಕಣ್ಣಿಗೆ ಕಾಣುವಂತೆ ಮಾಡ್ತಾನೆ. ಆದರೆ ಜನ ಅದನ್ನು ಮಾತನಾಡುವಾಗ ಈ ಭಗವಂತ ಈಗ ಹುಟ್ಟಿದ ಅಂತ ಜನ ಮಾತಾಡ್ತಾರೆ. ಕೆಲವು ಬಾರಿ ಶಾಸ್ತ್ರಗಳು ಕೂಡ ಭಗವಂತ ಹುಟ್ಟಿದವು, ಹುಟ್ಟಿಬಿಟ್ಟ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲೂ ಹಾಗೆ ವರ್ಣನೆ ಬರ್ತದೆ. ಅದಕ್ಕೆಲ್ಲ ಕಾರಣ ಮೋಹ. ಯಾರು ಭಗವಂತನ ಸ್ವರೂಪವನ್ನು ಸರಿಯಾಗಿ ತಿಳಿಯಬೇಕು ಅವರಿಗೆ ತಿಳಿಯಬೇಕು. ಶ್ರದ್ಧಾವಂತರಲ್ಲದೇ ಇದ್ದವರಿಗೆ ಈ ಅರ್ಥ ತಿಳಿಯಬಾರದು ಅನ್ನೋದಕ್ಕಾಗಿ ಆ ಥರ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ನೈವಾಸ್ಯ ಜನಕ ಕಶ್ಚಿತ್ ನಿತ್ಯಜಾತೋ ಹಿ ಅಸೌ ಹರಿಹಿ ಅಂತ ನಾರದ ಪುರಾಣದ ಮಾತು ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಉದ್ಧೃತವಾದದ್ದು. ಇವನಿಗೆ ಜನಕರು ಯಾರೂ ಇಲ್ಲ, ಆದ್ರಿಂದ ಈತ ಅಜ ಅಂತ ಕರೆಸ್ಕೊಂಡಿದ್ದಾನೆ. ಪ್ರಕೃತಿ ಇತ್ಯಾದಿಗಳೆಲ್ಲವೂ ಕೂಡ ಹುಟ್ಟುತ್ತವೆ. ಎಲ್ಲವೂ ಇವನ ಆಜ್ಞೆಗನುಸಾರವಾಗಿ ಹುಟ್ಟುತ್ತವೆ, ಇವನು ಮಾತ್ರ ಹುಟ್ಟೋದಿಲ್ಲ. ಭಗವದ್ಗೀತೆಯಲ್ಲೂ ಕೂಡ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮವಷ್ಟಭ್ಯ ಸಂಭವಾಮ್ಯಾತ್ಮಮಾಯಯ ಅಂತ ವರ್ಣನೆ ಮಾಡ್ತಾನೆ. ನಾನು ಮೂಲತಃ ಅಜ, ಹುಟ್ಟಿಲ್ಲದವನು. ಎಲ್ಲ ಪ್ರಾಣಿಗಳಿಗೂ ನಾನು ಒಡೆಯ. ನಾನು ಅವತರಿಸಬೇಕಾಗಿಲ್ಲ. ಆದರೂ ಪ್ರಕೃತಿಂ ಸ್ವಾಮ್ ಅವಷ್ಟಭ್ಯ, ನನ್ನ ಇಚ್ಛೆಗೆ ಅಧೀನನಾಗಿ ನಾನೇ ಹುಟ್ಟಬೇಕು, ಅವತರಿಸಬೇಕು ಅಂತ ಬಯಸಿ ಸಂಭವಾಮಿ ಆತ್ಮಮಾಯೆಯ, ನನ್ನ ಮಾಯೆಗನುಗುಣವಾಗಿ ನಾನು ಹುಟ್ಟುತ್ತೇನೆ ಹೊರತು ಬೇರೆ ಯಾರಿಗೂ ನಾನು ಅಧೀನನಲ್ಲ. ಮಾಯಾ ಅಂದ್ರೆ ಭಗವಂತನ ಇಚ್ಛಾ. ಇದು ಭಗವದ್ಗೀತಾದಲ್ಲಿ ಬಂದಿದೆ. ಅಜ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಯಾವುದೇ ಅರ್ಥ ಬಂದಿಲ್ಲ. ಶಾಂಕರ ಭಾಷ್ಯದಲ್ಲಿ ಜನ್ಮವಿಲ್ಲದವನು ಅನ್ನೋ ಒಂದು ಅರ್ಥವನ್ನ ಹೇಳಿದ್ದಾರೆ. ಮಹಾಭಾರತದಲ್ಲಿ ನಾವೀಗಾಗಲೇ ನೋಡಿದಂಥ ನಹಿ ಜಾತೋ ನಜಾಯೇಯ ನಜನಿಶ್ಚೇ ಕದಾಚನ ಕ್ಷೇತ್ರಜ್ಞ ಸರ್ವಭೂತಾನ ತಸ್ಮಾದಹ ಮಜಸ್ಮೃತಃ ಅಂತ ಮಹಾಭಾರತದ ಶಾಂತಿ ಪರ್ವದ ಶ್ಲೋಕವನ್ನ ಶಂಕರಾಚಾರ್ಯರು ಉದ್ಧರಿಸ್ತಾರೆ. ಈಗಾಗಲೇ ಅದರ ಅರ್ಥವನ್ನು ನೋಡಿದ್ದೇವೆ. ನಾನು ಹಿಂದೆ ಹುಟ್ಟಿಲ್ಲ, ಈಗ ಹುಟ್ಟಿಲ್ಲ, ಮುಂದೂ ಹುಟ್ಟುವುದಿಲ್ಲ, ಎಲ್ಲಾ ಪ್ರಾಣಿಗಳಲ್ಲೂ ಅಂತರ್ಯಾಮಿ ನಾನು, ಆದ್ರಿಂದ ನನಗೆ ಅಜ ಅಂತ ಹೆಸರು ಅಂತ ಆ ಮಾತಿನ ಅರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ತನ್ನ ಪ್ರಾಪ್ತಿಗೆ ಭಗವಂತನನ್ನ ನಾವು ತಲುಪಲಿಕ್ಕೆ ಏನೇ ವಿಘ್ನಗಳು ಬಂದರೂ ಅದೆಲ್ಲವನ್ನು ನಾಶ ಮಾಡುವವನು ಅಂತ ಅರ್ಥ ವರ್ಣನೆ ಮಾಡಿದ್ದಾರೆ. ತೇಷಾಮೇವಾನುಕಂಪಾರ್ಥಮಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಯಾರು ಸಜ್ಜನರಾದವರು ಜ್ಞಾನವಿಲ್ಲದೆ ಅಜ್ಞಾನದ ಕತ್ತಲಲ್ಲಿ ತೊಳಲಾಡ್ತಾ ಇದ್ದಾರೆ, ಆ ಅಜ್ಞಾನದ ಕತ್ತಲನ್ನು ನಾನು ಜ್ಞಾನವೆಂಬ ದೀಪದಿಂದ ನಾಶಪಡಿಸ್ತೇನೆ ಅಂತ ಭಗವಂತ ಹೇಳ್ತಾನೆ. ಅದು ಕೂಡ ವ್ಯಾಸಾವತಾರಕ್ಕೂ ಕೃಷ್ಣಾವತಾರಕ್ಕೂ ಹೊಂದುವಂತಹ ಮಾತಾಗಿದೆ. ಪ್ರತ್ಯರ್ಥಿನ ಸ್ವಸಂಪ್ರಾಪ್ತೋ ಪ್ರಜಾನಾಂ ಕ್ಷಿಪತಿ ತ್ಯಜಃ. ತನ್ನನ್ನು ತಲುಪಲಿಕ್ಕೆ ಬೇಕಾದಂತಹ ಏನೇ ವಿರೋಧ, ಯಾವುದೇ ವಿರೋಧಿಗಳಾದಂತಹ ಶಕ್ತಿಗಳು ಇದ್ರೂ ಅವರೆಲ್ಲರನ್ನು ದೂರ ಓಡಿಸುವವನು. ಹೀಗೆ ಅಜಕ್ಷೇಪಣೆ ಅನ್ನೋ ಅರ್ಥವನ್ನೇ ಪರಾಶರ ಭಟ್ರು ಕೂಡ ಇಟ್ಕೊಂಡಿದ್ದಾರೆ. ಸತ್ಯ ಸಂತ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ಹುಟ್ಟಿಲ್ಲದವನು ನಜಾಯತೆ ಇತಿ ಅಜಃ. ಮತ್ತೆ ಅಜಗತವು ಅಂತ ಧಾತು ಇರೋದ್ರಿಂದ ಗಂತಾವ, ಗಂತ ಅಂದ್ರೆ ಹೋಗುವವನು ಅಂತ. ಹೋಗುವುದು ಅಂದ್ರೆ ನಿತ್ಯ ಎಲ್ಲಾ ಕಡೆ ವ್ಯಾಪ್ತನಾದವನು, ಅಲ್ಲದೆ ಜ್ಞಾನದಾಯಕ ಅಂತ ಕೂಡ ಅರ್ಥ. ಹೀಗೆ ಗಂತ ಹೋಗುವವನು, ಜ್ಞಾನದಾಯಕ ಅನ್ನೋ ಅರ್ಥವನ್ನ, ಮತ್ತೆ ಜನ್ಮರಹಿತ ಅನ್ನೋ ಅರ್ಥವನ್ನ ಅಜ ಎಂಬ ಶಬ್ದಕ್ಕೆ ಸತ್ಯ ಸಂಘ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಅಜ ಎಂಬ ಶಬ್ದದ ವ್ಯಾಖ್ಯಾನ ಮತ್ತೆ ಅದಕ್ಕೆ ಸಂಬದ್ಧವಾದ ಬೃಹತಿ ಮಂತ್ರದ ಶ್ರವಣ ಕೂಡ ಸಮಾಪ್ತವಾಗಿದೆ.